ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ನಾಗೇಂದ್ರ ದದ್ದಲ್ಗೆ ಹಗರಣದ ಉರುಳು, ಹಿಂದೆ ಅರೆಸ್ಟ್ ಆಗ್ತಾರಾ ಮಾಜಿ ಸಚಿವ ನಾಗೇಂದ್ರ ಅನ್ನುವಂಥ ಅನುಮಾನಗಳು. ಕೋಟಿ ಕೋಟಿ ಡೀಲ್, ನಾಗೇಂದ್ರ ಪಾಲೇನು? ನಿನ್ನೆಯಿಂದಲೂ ನಾಗೇಂದ್ರ ಮನೆಯಲ್ಲಿ ಇಡಿ ಅಧಿಕಾರಿಗಳು ಅಲ್ಲೇ ಇದ್ದಾರೆ. ಇಂದು ಬೆಳಗ್ಗೆ ಕೂಡ ಪರಿಶೀಲನೆ ಮುಂದುವರೆಸಿದ ಇಡಿ. ಇತ್ತ ಬಸನಗೌಡ ದದ್ದಲ್ಗೂ ಬಂಧನ ಭೀತಿ. ಆರೋಪ ಸಾಬೀತಾದರೆ ಶಾಸಕ ದದ್ದಲ್ ಬಂಧನ ಫಿಕ್ಸ್. ಯಲಹಂಕ ರಾಯಚೂರು ಮನೆಯಲ್ಲಿ ಇಡಿ ಶೋಧ. ಇಂದು ಬೆಳಗ್ಗೆ 5 ಗಂಟೆಯಿಂದಲೇ ಪರಿಶೀಲನೆ. ದದ್ದಲ್ PA ಪಂಪಣ್ಣಗೆ ಬಲೆ ಬೀಸಿದ ಇಡಿ. ಪಂಪಣ್ಣ ಲಾಕ್ ಆದರೆ ದದ್ದಲ್ ಕೂಡ ಅರೆಸ್ಟ್ ಆಗ್ತಾರೆ ಇಲ್ಲೋ ಗೊತ್ತಿಲ್ಲ. ಆದರೆ ಒಂದಂತೂ ಭಾಳ ಸ್ಪಷ್ಟ, 60 ಕೋಟಿಯಷ್ಟು ದುಡ್ಡು ನಾಗೇಂದ್ರ ಅವರಿಗೆ ಹೋಗಿದೆ ಅನ್ನುವಂಥದ್ದಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ. ಫಸ್ಟ್ ರಿಪೋರ್ಟ್ ಕೇಳ್ಕೊಂಬರೋಣ, ಏನು ರಿಪೋರ್ಟ್ ಅಂತೇಳಿ. ಏನಾಯಿತು ನೋಡಿ. ವಾಲ್ಮೀಕಿ ನಿಗಮ ಹಗರಣದ ಸಂಬಂಧ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದ ರಿಮ್ಯಾಂಡ್ ಕಾಪಿ ಇಲ್ಲೂ ಸಲ್ಲಿಸಬೇಕು. ಹೇಗೆ ದರ್ಶನ್ ವಿಚಾರಕ್ಕೆ ಸಲ್ಲಿಸಿಬಿಟ್ಟು ಮಹಾಸ್ವಾಮಿಗಳೇ, ಮಹಾಪ್ರಭುಗಳೇ, ದರ್ಶನ್ ಅವರನ್ನು ಬಿಡಬೇಡಿ, ನಮಗೆ ಬೇಕು, ಅವರ ಪರಿಶೀಲನೆ ಮಾಡಬೇಕು, ಆಗ ಅದೆಲ್ಲ ನೋಡುತ್ತೆ ರಿಮಾಂಡ್ ಕಾಪಿ. ಹೌದಾ 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 ಓಕೆ, ವಾಪಸ್ ಕೊಡಿ ಅವರಿಗೆ ಅಂತೇಳಿ. ಇಲ್ಲೂ ಕೂಡ ಅಷ್ಟೇ, ಕೋರ್ಟ್ಗೆ ರಿಮಾಂಡ್ ಕಾಪಿಯನ್ನು ಸಲ್ಲಿಸ್ತಾ ಇರಬೇಕು. ಇಲ್ಲಿ ತನಕ ಏನಾಗಿದೆ ಪ್ರತಿಯೊಂದನ್ನು ಕೂಡ ಸಲ್ಲಿಸ್ತಾ ಇರಬೇಕು. ಈ ಮೊನ್ನೆ ಒಂದು IPC ಸೆಕ್ಷನ್ ಚೇಂಜ್ ಆಗಿ ಮತ್ತೊಂದು ಬಂತಲ್ವಾ, ಅದು ಇನ್ನೂ ಕೂಡ ಇದೆ. ಪ್ರತಿ ವಾರ ಹಿಂಗೆ ಸಲ್ಲಿಸ್ತಾ ಇರಬೇಕು. ಏನಾಯಿತು ನಿನ್ನೆಯಿಂದ ಇಲ್ಲಿ ತನಕ? ಈ ಹಣ ವರ್ಗಾವಣೆ ವಿಚಾರ ಏನು, ಇದೆಲ್ಲ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಭಾಳ ಸುಲಭವಾಗಿ ಅರ್ಥವಾಗೋಂಗೆ ಹೇಳ್ತೀನಿ. ಮೊದಲು ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಮುಖ್ಯಮಂತ್ರಿಗಳ ಬುಡಕ್ಕೆ ಬಹುಕೋಟಿ ಪ್ರಕರಣ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ಉರುಳು ಸಿಎಂ ಸಿದ್ದರಾಮಯ್ಯಗೆ ಮತ್ತಷ್ಟು ಸುತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ. ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ SIT ವಿಚಾರಣೆ ವೇಳೆ ಬಾಯ್ಬಿಟ್ಟ ವಿಚಾರವನ್ನ ರಿಮ್ಯಾಂಡ್ ಕಾಪಿಯಲ್ಲೇ ಉಲ್ಲೇಖಿಸಲಾಗಿದೆ. ನಿಗಮದ 2 ಅಕೌಂಟ್ನಲ್ಲಿದ್ದ ಹಣವನ್ನ ಹೇಗೆಲ್ಲ ವರ್ಗಾವಣೆ ಮಾಡಿದ್ದಾರೆಂದು ತಿಳಿಸಿದ್ದಾರೆ. ರಿಮ್ಯಾಂಡ್ ಕಾಪಿಯಲ್ಲಿ ಏನಿದೆ? ವಾಲ್ಮೀಕಿ ನಿಗಮಕ್ಕೆ ಸಂಬಂಧಿಸಿದಂತೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತನಗರದ ಶಾಖೆಯಲ್ಲೇ 2 ಖಾತೆಯನ್ನ ಹೊಂದಿದ್ದು, ಸದರಿ ಬ್ಯಾಂಕ್ನ 2 ಖಾತೆಯಲ್ಲೇ 1 ಖಾತೆಯನ್ನ ಬೇರೊಂದು ಖಾತೆಗೆ ಮಾಡಲು ಸರ್ಕಾರದ ವತಿಯಿಂದ ಅನುಮತಿಯನ್ನ ಪಡೆದುಕೊಂಡು ವರ್ಗಾವಣೆ ಮಾಡಬೇಕಾಗಿತ್ತು. ಆದರೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಮೇಲಧಿಕಾರಿಗಳಿಂದ ಅನುಮತಿಯನ್ನ ಪಡೆಯದೆ ಆರೋಪಿಗಳ ಸೂಚನೆಯಂತೆ ಬ್ಯಾಂಕ್ ಆಫ್ ಇಂಡಿಯಾ MG ರೋಡ್ ಶಾಖೆಗೆ 187 ಕೋಟಿ ರೂಪಾಯಿ ಹಣವನ್ನ ಬೇರೆ ಬ್ಯಾಂಕಿನ ಖಾತೆಯಿಂದ ಹಾಗೂ ಟ್ರೆಜರಿ 2ರಿಂದ ವರ್ಗಾವಣೆಯಾಗಿರುತ್ತೆ. ಈ ದಾಖಲೆಗಳು ಕೇಸ್ ಬಗ್ಗೆ ಹಲವು ಅನುಮಾನ ಹಾಗೂ ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಎಷ್ಟು ದೊಡ್ಡ ಮೊತ್ತದ ವರ್ಗಾವಣೆ ಹಣಕಾಸು ಸಚಿವರು ಹಾಗೂ ಸಂಪುಟ ಸದಸ್ಯರ ಗಮನಕ್ಕಿಲ್ಲದೆ ಆಗಿದೆಯಾ? ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಈ ಹಗರಣದ ಪಾಲುದಾರರೇ? ಹಣಕಾಸು ಸಚಿವರ ಅನುಮತಿ ಇಲ್ಲದೆ ಹುಜೂರ್ ಖಾತೆ ಹಣ ವರ್ಗಾವಣೆ ಮಾಡಲು ಸಾಧ್ಯವೇ? ಹಣ ವರ್ಗಾವಣೆಗೆ ಸಿದ್ದರಾಮಯ್ಯನವರ ಅನುಮತಿ ಇತ್ತೆ? ಖಾತೆಯಲ್ಲಿರುವಂತಹ ಹಣ ವರ್ಗಾವಣೆ ಮಾಹಿತಿ ಇಲ್ಲದಷ್ಟು ದಡ್ಡರಾದ್ರ ಸಿದ್ದರಾಮಯ್ಯ? ಈ ಎಲ್ಲ ಪ್ರಶ್ನೆಗಳಿಗೆ ಹಣಕಾಸು ಖಾತೆಯನ್ನ ನೋಡ್ಕೊಳ್ತಿರುವಂತಹ ಸ್ವಯಂ ಸಿಎಂ ಸಿದ್ದರಾಮಯ್ಯರೇ ಉತ್ತರಿಸಬೇಕಿದೆ. ಏನೋ ಪ್ರಕರಣದಲ್ಲಿ ಹಣವನ್ನ ಸಿಮೆಂಟ್ ಚೀಲ, ಕೈ ಚೀಲ, ಸೂಟ್ ಕೇಸ್, ಕಾರ್ನಲ್ಲಿ ಹಣವನ್ನ ಪತ್ತೆ ಸಾಗಾಟ ಮಾಡಲಾಗಿದೆ ಅಂತ ರಿಮ್ಯಾಂಡ್ ಕಾಪಿಯಲ್ಲೇ ಉಲ್ಲೇಖಿಸಲಾಗಿದೆ. ಓಕೆ, ಹುಜೂರ್ ಖಾತೆ ಅಂತಂದ್ರೆ ಸರ್ಕಾರದ ಬೊಕ್ಕಸ. ಆ ಖಾತೆಯಿಂದ ಒಂದೊಂದು ಇಲಾಖೆಗೆ ಹೋಗಬೇಕಾಗತ್ತೆ. ಈಗ ನೀವು ಬಜೆಟಲ್ಲಿ 10,000 ಕೋಟಿ ಇಟ್ಟಿದ್ದೀನಿ ಅಂತ ಅಂದ ತಕ್ಷಣ 10,000 ಕೋಟಿ ನಿಂಗೆ ಕೊಟ್ಬಿಡೋದಿಲ್ಲ. 10,000 ಕೋಟಿ CM ಅಂಡರಲ್ಲೇ ಇರುತ್ತೆ. ಆಯಾ ಕಾಲಘಟ್ಟಕ್ಕೆ ಆ ಇಲಾಖೆಯವರು ಕೇಳುವಾಗ ಅದನ್ನು ಕೊಡ್ತಾರೆ. ಅದರ ಬಗ್ಗೆ ಪ್ರಶ್ನೆ, ನೀವು ಆ ಜೀವಜೂರು ಖಾತೆಯಿಂದ ಹೆಂಗೋಯ್ತು ದುಡ್ಡು ಅಂತ ಹೇಳಿ. ಇಲ್ಲಿ ಕೆಲವು ಪ್ರಶ್ನೆಗಳಿದೆ, ಇದನ್ನು ಅಪೋಸಿಷನ್ ಪಾರ್ಟಿ ಕೂಡ ಮಾಡ್ಬೋದು. ಆದರೆ ನನಗೆ ನನ್ನದೇ ಆದಂಥ ಒಂದು ಕನ್ಕ್ಲೂಷನ್ ಇದೆ ಇದರ ಬಗ್ಗೆ. ಅದಕ್ಕಿಂತ ಮೊದಲು ನಾನು ಆ ಪ್ರಶ್ನೆಗಳನ್ನು ಕೇಳ್ಬಿಡ್ತೀನಿ. ಏನು, ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟ 2 ಖಾತೆಗಳಿವೆ. ಒಂದು ಯೂನಿಯನ್ ಬ್ಯಾಂಕ್ ವಸಂತನಗರ ಶಾಖೆಯಲ್ಲಿ ಖಾತೆ, ಒಂದು MG ರೋಡ್. MG ರೋಡ್ನ ಖಾತೆ ಸರ್ಕಾರದ ಅನುಮತಿಯಿಂದ ಆಗಿರೋದಲ್ಲ, ಫ್ರಾಡ್ ಖಾತೆ. ಓಕೆ, ಒಂದು ಖಾತೆಯಿಂದ ಬೇರೆ ಖಾತೆಗೆ ವರ್ಗಾವಣೆ ಆಗತ್ತೆ. ಆದರೆ ವರ್ಗಾವಣೆ ಆಗಬೇಕಾದ್ರೆ ಸರ್ಕಾರದ ಅನುಮತಿ ಬೇಕು. ಅಫ್ಕೋರ್ಸ್ ವರ್ಗಾವಣೆಗೆಲ್ಲ ಅನುಮತಿ ಬೇಕಿರುವಂಥದ್ದು ಹೇಳ್ತೀನಿ. ಹುಜೂರ್ ಖಾತೆಯಿಂದ ಅಕೌಂಟ್ಗೆ ಬರಬೇಕಂದ್ರೆ ಅನುಮತಿ ಬೇಕಿರೋದು. ಆದರೆ ಇಲ್ಲಿ ಆರೋಪಿಗಳ ಸೂಚನೆಯಂತೆ ಹಣ ವರ್ಗಾವಣೆ. MG ರೋಡ್ ಶಾಖೆಗೆ 187 ಕೋಟಿ ರೂಪಾಯಿ ವರ್ಗಾವಣೆ. ಎಲ್ಲಿಂದ ವರ್ಗಾವಣೆ ಆಗಿದ್ದು? ವಸಂತನಗರ ಖಾತೆಗೆ ಬಂದು ಅಲ್ಲಿಂದ ವರ್ಗಾವಣೆ ಆಗಿದ್ದು, ರೈಟ್. ಇನ್ನು ಬೇರೆ ಬ್ಯಾಂಕ್ ಖಾತೆ ಹಾಗೂ ಟ್ರೆಜರಿ ಹುಜೂರ್ 2ರಿಂದ ವರ್ಗಾವಣೆ ಆಗಿದೆ ದುಡ್ಡು. ಓಕೆ, ಈಗ ಸಿದ್ದರಾಮಯ್ಯನವರಿಗೆ ಕೆಲವು ಪ್ರಶ್ನೆಗಳಿದೆ. ಏನದು ಪ್ರಶ್ನೆ? ಬನ್ನಿ ನೋಡೋಣ.
ಇದಕ್ಕೆ ಉತ್ತರಿಸಬೇಕು ಅಂತೇಳಿ ಅಂದರೆ ಒಂದು ಡೌಟು, ಆ ಡೌಟ್ ಕ್ಲಾರಿಟಿ ಕೂಡ ಕೊಡ್ತೀವಿ. ಇಷ್ಟು ದೊಡ್ಡ ಮೊತ್ತ ವರ್ಗಾವಣೆ ಆದರೂ ನಿಮ್ಮ ಗಮನಕ್ಕಿಲ್ವಾ ಅಂದರೆ ಇವರೀಗ ಫಿನಾನ್ಸ್ ಮಿನಿಸ್ಟರ್ ಕೂಡ ಇವರೇ ಬರ್ತಾರೆ, ಅದಕ್ಕೆ ಒಬ್ಬರು ವಿಶೇಷ ಅಧಿಕಾರಿಗಳಿರ್ತಾರೆ, ಅವರ ಸೈನ್ ಇಲ್ಲದೆ ಯಾವುದೂ ಹೋಗುವಂಗಿಲ್ಲ. ಇದು ಹೆಂಗೆ ಹೋಯ್ತು ಅಂತ ಒಂದು ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಕೊಡೋಣ. ಇನ್ನು ಹಣಕಾಸು ಸಚಿವರು ಸಂಪುಟ ಸದಸ್ಯರಿಗೂ ಗೊತ್ತಿಲ್ವಾ? ಇದು ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ CM ಸಿದ್ದರಾಮಯ್ಯ ಹಗರಣದ ಪಾಲುದಾರರೇ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಅನುಮತಿ ಇಲ್ಲದೆ ಹುಜೂರು ಹಣ ವರ್ಗಾವಣೆ ಸಾಧ್ಯವೇ? ಅನುಮತಿ ಬೇಕೇ ಬೇಕು. ಹಣ ವರ್ಗಾವಣೆಗೆ CM ಅನುಮತಿ ಇದ್ದಿರತ್ತೆ, ಇಲ್ಲದೇ ಇದ್ದರೆ ಬರಲಿಕ್ಕೆ ಸಾಧ್ಯ ಇಲ್ಲ. ವರ್ಗಾವಣೆ ಮಾಹಿತಿ ಇಲ್ಲದಷ್ಟು ದಡ್ಡರಾದ್ರೆ CM ಅಂತ ಇಲ್ಲಿ ಪ್ರಶ್ನೆಗಳು ಉದ್ಭವ ಆಗುತ್ತೆ. ನಿಮಗೇನೋ ಡೌಟ್ ಇದೆ ಇದರ ಬಗ್ಗೆ? ಡೌಟ್ ಇರೋದು CM ಅನುಮತಿ ಪಡೆದು ಹಾಕಿರ್ತಾರೆ, ಬಟ್ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣ ಫಂಡ್ ರಿಲೀಸ್ ಆಗಿರಬಹುದು. ಬಟ್ ಈಗ ಏನು ಗೊತ್ತಾ, ಇಲ್ಲಿ ಅವ್ರು ಕೇಳ್ತಿರೋದು ಆ ನಿಗಮಕ್ಕೆ ಜೀವಜೂರು ಖಾತೆಯಿಂದ ಅಥವಾ ಟ್ರೆಜರಿಯಿಂದ ದುಡ್ಡು ಬರುತ್ತಲ್ವಾ, ಅದು ಹಾಕಬೇಕು ಅಂದರೆ ಆ ಇಲಾಖೆ ಸೈನ್ ಬೇಕು ಅಥವಾ ಮತ್ತೊಂದು ಬೇಕು, ಅವರ ಗಮನಕ್ಕೆ ಬಂದಿರಬೇಕು. ಇಲ್ಲಿ ಆ ದುಡ್ಡು ಬಂದಿರೋದು ಇವ್ರದೇ ಖಾತೆಗೆ, ನೆನಪಿಟ್ಕೊಳ್ಳಿ, ನಿಗಮ ಮಂಡಳಿಯ ಖಾತೆಗೆ ಬಂದಿದೆ, ಬೇರೆ ಖಾತೆಗೆ ಹೋಗಲಿಲ್ಲ. ಫ್ರಾಡ್ ಮಾಡಿರೋ ಖಾತೆ ಇವರು ಫ್ರಾಡ್ ಮಾಡಿರೋದು, ಸರ್ಕಾರ ಅನುಮತಿ ಕೊಡದೆ ಮಾಡಿದ್ದಾರೆ. ಸರ್ಕಾರ ಅನುಮತಿ ಕೊಟ್ಟಿದ್ರಲ್ಲಿ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಹಾಗಾಗಿ ಇಲ್ಲಿ CM ಸಿದ್ದರಾಮಯ್ಯ ತಪ್ಪು ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಯಾವ ಖಾತೆಗೆ ಹೋಗಿದೆ? ವಸಂತನಗರ ಖಾತೆಗೆ ಹೋಗಿದೆ. ಒಂದು ವೇಳೆ MG ರೋಡ್ ಖಾತೆಗೆ ಹೋಗಿದ್ರು ಕೂಡ ನಾನು ಹೇಳ್ತಿರುವಂತದ್ದು ಸರ್ಕಾರ ಮಾಡಿರ್ಬೋದು, ಅವಕಾಶ ಇದೆ ಅಲ್ಲಿ ಎರಡು ಖಾತೆ ಮಾಡ್ಕೊಳ್ಳೋದಕ್ಕೆ. ಬಟ್ ರಾಂಗ್ ಮಾಡಿರೋದು ಇವರು ಯಾರು? ಈ ಪದ್ಮನಾಭ, ಪರಶುರಾಮ ಮತ್ತೊಂದು. ಹಾಗಾಗಿ CMಗೆ ಡೌಟ್ ಬರೋ ಸಾಧ್ಯತೆ ಬಹಳ ಕಡಿಮೆ ಇದೆ. ಯಾವುದಕ್ಕೆ ಹೋಗಿದೆ? ಮತ್ತೊಂದು ಹೋಗಿದೆ. ಅಲ್ಲಿ 2 ಅಕೌಂಟ್ ಇದೆ, ಅದನ್ನೆಲ್ಲ ಯಾರು ಚೆಕ್ ಮಾಡಕ್ ಹೋಗಲ್ಲ. 2 ಅಕೌಂಟ್ಗೆ ಹೆಂಗೋಯ್ತು, ಮತ್ತೊಂದು ಹೋಯ್ತು, ಮಗದೊಂದು ಹೋಯ್ತು ಅಂತೇಳಿ. ವಸಂತನಗರ ಶಾಖೆಗೆ ಬಂದಿದೆ. ಒಂದು ವೇಳೆ ವಸಂತನಗರ ಶಾಖೆಯಲ್ಲಿ 2 ಅಕೌಂಟ್ ಮಾಡಕ್ಕೆ ಹೋಗಿದ್ದಾರೆ ಇವರು, ಅದಕ್ಕೆ ಯಾವುದು ಅನುಮತಿ ಬೇಕು ಅಂತೇಳಿ ಮಾಡ್ಲಿಕ್ಕೆ ಹೋಗಿಲ್ಲ. MG ರೋಡಲ್ಲಿ ಮಾಡಿರುವಂಥದ್ದು ಸುಚಿಸ್ಮಿತಾ ಮುಖಾಂತರವಾಗಿ ಫ್ರಾಡ್ ಮಾಡಿರೋದು, ನಕಲಿ ಮಾಡಿರೋದು. ಹಾಗಂತ MG ರೋಡಲ್ಲಿ ಮಾಡ್ಲಿಕ್ಕೆ ಅನುಮತಿ ಇಲ್ವಾ? ಇದೆ, ಸರ್ಕಾರದ ಅನುಮತಿ ತಗೊಂಡು ಮಾಡಬಹುದು. ಆದರೆ ಇವರು ಮಾಡಲಿಲ್ಲ, ಯಾಕಂದ್ರೆ ಇವರಿಗೆ ಫ್ರಾಡ್ ಮಾಡಬೇಕಾಗಿತ್ತು. ಹಾಗಾಗಿ ಒಂದು ವೇಳೆ MG ರೋಡ್ ಖಾತೆಗೂ ಕೂಡ ದುಡ್ಡು ಬಂದಿದ್ದರೆ ಮುಖ್ಯಮಂತ್ರಿಗಳ ಅಥವಾ ಹಣಕಾಸು ಇಲಾಖೆಯ ಪ್ರಾಬ್ಲಮ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಫ್ರಾಡ್ ಇವರು ಮಾಡಿರೋದು. ಹಾಗಾಗಿ ಪಾಲುದಾರರೇ ಮತ್ತೊಂದು ಅಂತಂದಾಗ ಓಕೆ, ಸಮ್ಟೈಮ್ಸ್ ಅದರ ಬಗ್ಗೆ ಈಗಲೂ ತನಿಖೆಗೆ ಆದೇಶ ಕೊಡಬಹುದು, ಮತ್ತೊಂದು ಕೊಡಬಹುದು, ಬೇರೆ ವಿಚಾರ. ನಾನು ಅದನ್ನು ಹೇಳಿದ್ದು ವೀಕ್ಷಕರೇ, ಏನೇ ದುಡ್ಡು 3,65,000 ಕೋಟಿ ರೂಪಾಯಿ ದುಡ್ಡಿರುತ್ತಲ್ಲ, ಅದು ಟ್ರೆಷರಿಯಲ್ಲಿರುತ್ತೆ. ಬೇರೆ ಬೇರೆ ಇಲಾಖೆ 10,000 ಕೋಟಿ, 20,000 ಕೋಟಿ, ಮತ್ತೊಂದು 1,000 ಕೋಟಿ ಆಗಾಗ ನಮಗೆ ದುಡ್ಡು ಬೇಕು ಅಂತ ಹೇಳುವಾಗ ಇವರೊಂದು ಡಿಮಾಂಡನ್ನು ಸಲ್ಲಿಸಬೇಕಾಗತ್ತೆ. ಆ ಡಿಮಾಂಡ್ಗೆ ಅನುಸಾರವಾಗಿ ಹಣಕಾಸು ಇಲಾಖೆ ಆ ದುಡ್ಡನ್ನು ಕಳಿಸುತ್ತೆ. ಇವರು ಡಿಮಾಂಡ್ ಕಳಿಸಿರ್ತಾರೆ, ಹಾಗಾಗಿ ಅಲ್ಲಿಂದ ದುಡ್ಡು ಬಂದಿರುತ್ತೆ. ಸೊ ಹಾಗಾಗಿ ಹಣಕಾಸು ಇಲಾಖೆಯಿಂದ ಬಂದಿದ್ರಲ್ಲಿ ನನಗೇನು ಕೂಡ ಇಲ್ಲಿ ತಪ್ಪಿದೆ ಅಂತ ಅನಿಸ್ತಾ ಇಲ್ಲ. ಇದೇ ನಕಲಿ ಅಕೌಂಟ್ ಇಂದ ಈಗ ಕೋಟಿ ಹಣ ವರ್ಗಾವಣೆ ಆಯ್ತು, ಅದರಿಂದ ಏನಾದರೂ ಸರ್ಕಾರದ ಖಜಾನೆಗೆ ಹೋಗಿದ್ರೆ ಅನುಮಾನ ಬಂದಿರೋದು? ಡೆಫಿನೆಟ್ಲಿ. ನೋಡಿ, ಇಲ್ಲಿ 2ನೇ ಸ್ಟೋರಿ ಹೋಗೋದಕ್ಕಿಂತ ಮೊದಲು ನಾನು ಒಂದು ಸ್ಟೋರಿ ಹೇಳ್ಬಿಡ್ತೀನಿ ನಿಮ್ಗೆ. ಇಡೀ ಸ್ಟೋರಿ ಏನು ಅಂತ ಅರ್ಥ ಆಗ್ತಾ ಇದೆಯಾ ಈಗ ನಿಮಗೆ? ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ. ಯಾವ್ದೀಗ? ಓಕೆ, ನಾಗೇಂದ್ರ ಬಾಬು ಲೈವ್ ಇದ್ದಾರೆ. ನಾಗೇಂದ್ರ ಇದ್ದಾರೆ ಇದೀಗ ನಾಗೇಂದ್ರ ಬಾಬು ನಿವಾಸದಲ್ಲಿ. ಆಮೇಲೆ ನಾಗರಾಜ್ ಇದ್ದಾರೆ. ಈಗ ನಾಗೇಂದ್ರ ಬಾಬು ನಿವಾಸದಲ್ಲಿ ಒಂದು ಕೇಳೋಣ. ಈಗ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳ್ತೀನಿ ನಾಗೇಂದ್ರ ಅವರಿಗೆ. ಈಗ ಒಂದು ಡೌಟ್ ಇರುತ್ತೆ. ನಿನ್ನೆಯಿಂದ ಅಲ್ಲಿ ಏನು ಅಧಿಕಾರಿಗಳು ಬಂದಿದ್ದಾರೆ, ಯಾರು ಇಡಿ ಅಧಿಕಾರಿಗಳು ಬಂದಿದ್ದಾರೆ, ರಾತ್ರಿ ಇದ್ದಾರೆ, ಹಗಲಿದ್ದಾರೆ, ಮತ್ತೊಂದಿದ್ದಾರೆ. ಈಗ ಜನಸಾಮಾನ್ಯರ ಒಂದು ಪ್ರಶ್ನೆ ಕೇಳ್ತೀನಿ ನಾಗೇಂದ್ರ. ಈಗ ಇಡಿ ಅಧಿಕಾರಿಗಳೆಲ್ಲ ಬಂದಿದ್ದಾರಲ್ಲ ನಾಗೇಂದ್ರ ನಿವಾಸಕ್ಕೆ, ಈಗ ಅವರಿಗೆ ಊಟ ತಿಂಡಿ ಎಲ್ಲ ನಾಗೇಂದ್ರ ಅವರೇ ಮಾಡಿಸ್ಕೊಡೋದಾ, ಹೊರಗಿಂದ ತರೋದಾ, ಅಥವಾ ಒಂದು ನೀರಾದರೂ ಮುಟ್ತಾರಾ ಅಲ್ಲಿ? ನಂಬರ್ ಒನ್. ಎರಡನೇದು, ಈ ಇಡಿ ಅಧಿಕಾರಿಗಳು ಬರ್ತಾರಲ್ಲ, ಇಡಿ ಅಧಿಕಾರಿಗಳು ಬಂದಾಗ ಅಲ್ಲಿ ಕೆಲಸದವರು, ಮತ್ತೊಬ್ಬರು, ಹೆಂಡತಿ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ ಇರ್ತಾರೆ. ಈ ಇಡಿ ಅಧಿಕಾರಿಗಳು ಅವರನ್ನು ಹೆಂಗೆ ಟ್ರೀಟ್ ಮಾಡ್ತಾರೆ ತನಿಖೆ ಸಂದರ್ಭದಲ್ಲಿ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಎಂಟ್ರಿ ಆದ ತಕ್ಷಣ ಕೊಡಿ ಮೊಬೈಲ್ ಕೊಡಿ, ಇಲ್ಲಿ ಕೂತ್ಕೊಳ್ಳಿ, ಒಂದು ರೂಮಲ್ಲಿ ಕೂತ್ಕೊಳ್ಳಿ, ಹಿಂಗೆ ಹೇಳ್ತಾರೆ ಅಂತ. ವೆರಿ ಇಂಟ್ರೆಸ್ಟಿಂಗ್ ಇರೋದು, ಸ್ವಲ್ಪ ನೀರು ಕುಡಿಬೇಕಪ್ಪ ಅವ್ರಿಗೆ, ಇಡಿ ಅಧಿಕಾರಿಗಳಿಗೆ. ಅವ್ರ ಹತ್ರನೇ ಕೇಳ್ತಾರಾ ಅಥವಾ ಇವರೇ ತಗೊಂಬಂದಿರ್ತಾರಾ? ಇದರ ಬಗ್ಗೆ ದಯವಿಟ್ಟು ಹೇಳಿ. ಆಮೇಲೆ ರಾತ್ರಿ ಎಲ್ಲಿ ಮಲಗಿದ್ರು, ಹೋಗಿ ಬಂದ್ರಾ, ಅಥವಾ ಒಂದು ಫ್ರೆಶ್ ರೂಮ್ ಏನು ಫ್ರೆಶ್ ಅಪ್ ಆಗೋದಕ್ಕೆ ಎಲ್ಲಿಗೆ ಹೋಗಬೇಕು, ಇದರ ಬಗ್ಗೆ ದಯವಿಟ್ಟು ಹೇಳಿ. ಜಯಪ್ರಕಾಶ್ ಶೆಟ್ಟಿ, ನೋಡಿ, ಈಗ ನೀವು ಹೇಳಿದಂತೆ ಇಡಿ ಅಧಿಕಾರಿಗಳು ಅವರು ಒಳಗಡೆ ಹೋಗುವಂಥ ಸಂದರ್ಭದಲ್ಲೇ ತಮ್ಮ ಬಳಿ ಅವರಿಗೆ ಅಗತ್ಯವಿರುವಂಥ ವಸ್ತುಗಳನ್ನು, ತಿಂಡಿಗಳನ್ನ ತೊಗೊಂಡು ಹೋಗಿರ್ತಾರೆ. ಜೊತೆಗೆ ಇಲ್ಲಿ ವೆಹಿಕಲ್ನ ಡ್ರೈವರ್ಗಳೇನಿರ್ತಾರೆ ಅವ್ರ ಕಡೆಯಿಂದ ಏನೇನು ಬೇಕೋ ಅವರಿಗೆ ತಿಂಡಿ, ನೀರು ಅದೆಲ್ಲವನ್ನು ಕೂಡ ತರಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ನೀವು ಹೇಳಿದಂತೆ ಇಡಿ ಅಧಿಕಾರಿಗಳು ಮನೆ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಂತೆ ನೋಡಿ, ನಿನ್ನೆ ಬೆಳಗ್ಗೆ ಏನಾಯಿತು ಅಂತ ಹೇಳ್ತೀನಿ. ಬೆಳಗ್ಗೆ 7 ಗಂಟೆಗೆ ಇದೇ ಒಂದು ಅಪಾರ್ಟ್ಮೆಂಟ್ನಲ್ಲಿರುವಂಥ ನಾಗೇಂದ್ರ ನಿವಾಸಕ್ಕೆ ಇಡಿ ಅಧಿಕಾರಿಗಳು ಬರ್ತಾರೆ. ಇಬ್ಬರು CRPF ಸಿಬ್ಬಂದಿಗಳ ಜೊತೆಲಿ 10 ನಿಮಿಷ ಆದರೂ ಕೂಡ
ಕೂಡ ಬಾಗಿಲನ್ನ ತೆಗೆಯೋದಿಲ್ಲ. ಅದಾದ ಬಳಿಕ 10 ನಿಮಿಷದ ಬಳಿಕ ಮನೆಯ ಕೆಲಸದ ಆಕೆ ಬಂದು ಬಾಗಿಲನ್ನ ತೆಗಿತಾಳೆ. ಅದಾದ ಬಳಿಕ ಇಡಿ ಅಧಿಕಾರಿಗಳು ಒಳಗಡೆ ಹೋಗಿ ಎಲ್ಲರ ಬಳಿ ಇದ್ದಂಥ ಮೊಬೈಲ್ಗಳನ್ನು ಅವರು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಅದಾದ ಬಳಿಕ ಎಲ್ಲರೂ ಕೂಡ ಒಂದು ಕೊಠಡಿಗೆ ಕಳಿಸ್ತಾರೆ. ಯಾರಿಗೆ ವಿಚಾರಣೆಗೆ ಅವಶ್ಯಕತೆ ಇರುತ್ತೋ ಅವರನ್ನ ವಿಚಾರಣೆಗೆ ಕರೆದು ಅವರು ಅಲ್ಲಿ ವಿಚಾರಣೆಯನ್ನು ನಡೆಸುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಜಯಪ್ರಕಾಶ್ ಶೆಟ್ಟಿ. ಓಕೆ, ಈಗ ಏನಾಗ್ತಿದೆ ಅಲ್ಲಿ ನಾಗೇಂದ್ರ? ಜಯಪ್ರಕಾಶ್ ಶೆಟ್ಟಿ ನೋಡಿ, ಈಗ ಇಡೀ ರಾತ್ರಿ ನೋಡಿ ಇಡಿ ಅಧಿಕಾರಿಗಳು ಒಂದು ರೀತಿಯಲ್ಲಿ ನಾರ್ಮಲ್ ಪೊಲೀಸರು ಮಾಡೋ ವಿಚಾರಣೆ ಬೇರೆ ರೀತಿಯಾಗಿರುತ್ತೆ, ಇಡಿ ಅಧಿಕಾರಿಗಳು ನಡೆಸುವಂಥ ವಿಚಾರಣೆ ಬೇರೆ ರೀತಿಯಾಗಿರುತ್ತೆ. ನೋಡಿ, ಇಡಿ ಅಧಿಕಾರಿಗಳು ಒಂದೇ ಪ್ರಶ್ನೆಯನ್ನ 10 ಬಾರಿ ಕೇಳ್ತಾರೆ. ಈಗ ಒಂದು ಪ್ರಶ್ನೆನ ಕೇಳ್ತಾರೆ, ನಿಮಗೂ ಈ ಹಗರಣಕ್ಕೂ ಸಂಬಂಧ ಏನು ಅಂತ ಹೇಳ್ತಾರೆ. ನಾಗೇಂದ್ರ ಉತ್ತರವನ್ನು ಕೊಡ್ತಾರೆ, ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತೇಳಿ. ಆದರೆ ಅದೇ ಪ್ರಶ್ನೆಯನ್ನ ಮತ್ತೆ 1 ಗಂಟೆ ಬಿಟ್ಟು ಮತ್ತೊಮ್ಮೆ ಪ್ರಶ್ನೆ ಮಾಡ್ತಾರೆ, ನಿಮಗೂ ಈ ಪ್ರಕರಣಕ್ಕೂ ಈ ಹಗರಣಕ್ಕೂ ಏನು ಸಂಬಂಧ ಅಂತೇಳಿ. ಹೀಗೆ ಅವರ ಮೇಲಿರುವಂಥ ಆರೋಪ ತಪ್ಪನ್ನು ಒಪ್ಪಿಕೊಳ್ಳೋವರೆಗೂ ಕೂಡ ಅದೇ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾರೆ. ನಿನ್ನೆಯೂ ಕೂಡ ಇದೇ ಆಗಿದೆ. ನಿನ್ನೆ ಏನಾಗುತ್ತೆ ಅಂತಂದ್ರೆ ಜಯಪ್ರಕಾಶ್ ಶೆಟ್ಟಿ, ನಾಗೇಂದ್ರ ಪಿ ಎ ಹರೀಶ್ ಇಬ್ರು ಕೂಡ ಒಂದೇ ಕೊಠಡಿಯಲ್ಲಿ ಇರ್ತಾರೆ. ಅವ್ರನ್ನ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಹರೀಶ್ಗೆ ಪ್ರಶ್ನೆ ಮಾಡಿದಾಗ ಹರೀಶ್ ನೇರವಾಗಿ ನಾಗೇಂದ್ರ ಮುಖ ನೋಡ್ತಿರ್ತಾನೆ. ಅನುಮಾನಗೊಂಡಂತ ಇಡಿ ಅಧಿಕಾರಿಗಳು ತಕ್ಷಣ ಹರೀಶ್ನನ್ನ ಕರೆದುಕೊಂಡು ಇಡಿ ಕಚೇರಿಗೆ ಹೋಗ್ತಾರೆ. ಅಲ್ಲಿ ಆತನ ಬಳಿ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನು ತಗೊಂಡಿದ್ದಾರೆ. ವಿಚಾರಣೆಗಳು ಪಡಿಸಿ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡಿದ್ದಾರೆ. ಹೌದು, ಹಣ ಸಂದಾಯ ಆಗಿದೆ ಅಂತೇಳಿ ಹರೀಶ್ ಕೂಡ ಅಲ್ಲಿ ಒಪ್ಕೊಂಡಿದ್ದಾನೆ ಎನ್ನುವ ಮಾಹಿತಿ ಕೂಡ ಇದೆ. ಅದನ್ನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ರೆ ರಾತ್ರಿ ಹರೀಶ್ನನ್ನ ಕರ್ಕೊಂಡ್ಬಂದ್ರೆ ಈಗ ಈ ಒಂದು ಹರೀಶ್ ಹೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಇಟ್ಟುಕೊಂಡು ಈಗ ನಾಗರಾಜ್ ಇದ್ದಾರೆ ದದ್ದಲ್ ನಿವಾಸದ ಮುಂದೆ. ನಾಗರಾಜ್, ಅಲ್ಲೇನಾಗ್ತಿದೆ? ದದ್ದಲ್ ನಿವಾಸ ಎಲ್ಲಿದು? ಯಲಹಂಕನಾ? ಯಲಹಂಕ. ಓಕೆ, ಜಯಪ್ರಕಾಶ್, ಏನು ನಿನ್ನೆ ಬೆಳಗ್ಗೆ ಶುರು ಮಾಡಿರ್ತಕ್ಕಂಥ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಇವತ್ತು ಸಹ ಬೆಳಗ್ಗೆ 7 ಗಂಟೆಯಿಂದ ಮುಂದುವರಿಸಿರ್ತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಏನು ನಿನ್ನೆ CRPF ಸಿಬ್ಬಂದಿ ಜೊತೆ ಬಂದಿದ್ದಂಥ ಇಡಿ ಅಧಿಕಾರಿಗಳು ರಾತ್ರಿ ವೇಳೆಗೆ ಸ್ಥಳೀಯ ಪೊಲೀಸ್ ಠಾಣೆಯಿಂದ 2 ಪೊಲೀಸರನ್ನು ಭದ್ರತೆಗೆ ಹೊಸದಾಗಿ ಕರೆಸ್ಕೊಳ್ಳುವಂಥದ್ದು. ನೈಟ್ ಶಿಫ್ಟ್ನಲ್ಲಿ ಬಂದಂಥ 2 ಪೊಲೀಸರು ಬೆಳಗಿನ ಜಾವದವರೆಗೂ ಒಂದು ಭದ್ರತೆಯನ್ನು ನೀಡಿ ಇಲ್ಲಿಂದ ಹೋಗ್ತಾರೆ. ಈಗ ಮತ್ತೊಬ್ಬರು ಏನು ಸ್ಥಳೀಯ ಪೊಲೀಸ್ ಠಾಣೆಯಿಂದ ಭದ್ರತಾ ಸಿಬ್ಬಂದಿಯನ್ನು ಇಲ್ಲಿಗೆ ಕರೆಸ್ಕೊಂಡಿರ್ತಕ್ಕಂಥದ್ದು. ಇನ್ನುಳಿದಂತೆ ಏನು ಒಂದು ಅವರು ಕೋರ್ಟಿಂದ ಸರ್ಚ್ ವಾರೆಂಟ್ ಅನ್ನು ತೆಗೆದುಕೊಳ್ಬೇಕಾದ್ರೆ ಒಂದಷ್ಟು ನಿಯಮಗಳ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುತ್ತೆ. ಈ ಒಂದು ಕಾಲಾವಧಿಯಲ್ಲೇ ನೀವು ಸರ್ಚ್ ಅನ್ನು ಮಾಡಬೇಕು, ಒಳಗಡೆ ಎನ್ಕ್ವೈರಿಯನ್ನು ಮಾಡಬೇಕು. ಜೊತೆಗೆ ಅವರ ಒಂದು ಮೂಲಭೂತ ಹಕ್ಕುಗಳೇನಿದಾವೆ ಅಂದರೆ ಅವರು ನಿದ್ರೆ ಮಾಡೋ ಟೈಮ್ಗೆ ರಾತ್ರಿ 10 ಗಂಟೆ ಆದ ನಂತರ ಅವರು ನಿದ್ರೆ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು. ಜೊತೆಗೆ ಅವರು ಏನು ಅಡಿಗೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೇಳಿದ್ರೆ ಅಡಿಗೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಬೇಕು. ಥ್ಯಾಂಕ್ ಯು ನಾಗರಾಜ್. ವೀಕ್ಷಕರೇ, ಒಂದು ಹೇಳ್ತೀನಿ, ಒಂದು ಲೋಟ ನೀರು ಕೂಡ ಆ ಮನೆಯಿಂದ ಕುಡಿಯಲ್ಲ ಅವರು. ಒಂದು ಲೋಟ ನೀರು ಕೂಡ ನಮಗೇನಿರುತ್ತೆ, ಬಂದಿದ್ದಾರೆ ಬನ್ನಿ ಸರ್ ಕೂತ್ಕೊಳ್ಳಿ ಸರ್, ಪೊಲೀಸರಿಗೆ ಮಾಡ್ಕೊಡ್ತೀವಲ್ಲ, ಪೊಲೀಸರು ಬಂದಿದ್ರೆ ಹಂಗಿಲ್ಲ ಅವರು. ಫಸ್ಟ್ ಎಂಟ್ರಿ ಆದ ತಕ್ಷಣ ಅದು ಇಡಿ ಮತ್ತೊಂದಿರಲಿ ಎಲ್ಲ ಮೊಬೈಲ್ ತಗೋತಾರೆ, ಟಕ 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 ಮೊಬೈಲ್ ತಗೋತಾರೆ. ಎಲ್ಲರನ್ನ ಒಂದು ಕಡೆ ಎಲ್ಲಿ ಹೋಗಂಗಿಲ್ಲ ಅಂತ ಹೇಳ್ತಾರೆ. ಫೋನ್ಗಿನೆಲ್ಲ ಕಟ್ಟ ಹಿಂಗಿರ್ತದೆ. ಆಮೇಲೆ ಎಸ್ಪೆಷಲಿ ಒಮ್ಮೊಮ್ಮೆ ಈಗ ಕ್ಯಾಶ್ ಗೀಶ್ ಚೆಕ್ ಮಾಡೋದಿದ್ರೆ ಮೊಬೈಲಲ್ಲಿ ಹಿಂಗೆ ಹೋಗ್ಬಿಟ್ಟು ಸರ್ಚ್ಗೆ ಹೋಗ್ಬಿಟ್ಟು ಕ್ಯಾಶ್ ಅಂತೇಳಿ ಸರ್ಚ್ ಮಾಡ್ತಾರೆ. ಅಂದರೆ ಎಲ್ಲಾದರೂ ನೀವು ಕ್ಯಾಶ್ ವಿಚಾರವನ್ನು ಮಾತಾಡಿದ್ದೀರಾ ಅಥವಾ ಮನಿ ಅಂತ ಏನೋ ಸರ್ಚ್ ಮಾಡ್ತಾರೆ, ಅಲ್ಲಿ ಎಲ್ಲಾದರೂ ಸಿಕ್ಕಿದೆಯಾ ಅಂತೇಳಿ. ಅಲ್ಲೇ ಸಿಕ್ಬಿಡುತ್ತೆ ಅವರಿಗೆ. ಐ ಸೆಂಟ್ 1 CR ಸಮಥಿಂಗ್ 2 CR ಆ ಥರ ಇದ್ದಿರುತ್ತೆ. ಆಮೇಲೆ ಅಲ್ಲಿ ಊಟ ತಿಂಡಿ ಎಲ್ಲವೂ ಕೂಡ ಹೊರಗಡೆ, ಮಲಗಿರೋದು ಕೂಡ ಗಾಡಿಯಲ್ಲಿ ಬಂದು ಮಲಗಿರ್ತಾರೆ. ಆಮೇಲೆ ಫ್ರೆಶ್ ಅಪ್ ಆಗಬೇಕಂದ್ರೂ ಕೂಡ ಹೊರಗೆ ಬಂದು ಬೇರೆ ಕಡೆ ಫ್ರೆಶ್ ಅಪ್ ಆಗಿ ವಾಪಸ್ ಬರ್ತಾರೆ. ಹಾಗಾಗಿ ಅಲ್ಲಿ ಎಂಥದೇ ಟಚ್ ಇರೋದಿಲ್ಲ. ಆಮೇಲೆ ಒಂದು ರೀತಿಯಲ್ಲಿ ನೋಡ್ಕೊಳ್ಳೋ ರೀತಿಯೇ ಬೇರೆ ಇರುತ್ತೆ. ವೀಕ್ಷಕರಿಗೆ ಒಂದು ಬ್ರೇಕ್ ಹೋಗ್ತೀನಿ, ನಿಮಗೊಂದು ವಿಚಾರ ಹೇಳ್ಬಿಡ್ತೀನಿ. 184 ಕೋಟಿಯಲ್ಲಿ 94 ಕೋಟಿ ಹೊರಗೆ ಹೋಗುತ್ತೆ. ಹೆಂಗೆ ಹೊರಗೆ ಹೋಗುತ್ತೆ ಅಂದರೆ ಇಷ್ಟೇ ವಿಚಾರ ವೀಕ್ಷಕ. ಈಗ ನಾಗೇಂದ್ರ ಇದ್ದಾರೆ ಸಚಿವ, ನಾಗೇಂದ್ರನ ಆಪ್ತ ನೆಕ್ಕುಂಟಿ ನಾಗರಾಜ್. ಆತನ ಕೆಲಸ ಏನಪ್ಪ ಅಂತಂದರೆ ಈ ದುಡ್ಡೆಲ್ಲ ಯಾರಿಗೂ ಹೋಗಬೇಕು ಗೊತ್ತಾ? ಈ ಬಡ ಅಂದರೆ ವಾಲ್ಮೀಕಿ ಸಮುದಾಯ ಏನಿದೆ, ಬೇಸಿಕಲಿ ಅವರು ಬೇಡ್ರು ಅಂದರೆ ಬೇಟೆಯಾಡುವವರು. ವಾಲ್ಮೀಕಿ ಮಹರ್ಷಿ ಗೊತ್ತಲ್ಲ, ಬೇಟೆಯಾಡುವವರು. ಈಗ ಬೇಟೆಯಾಡೋದೆಲ್ಲ ಇಲ್ವಲ್ಲ ಅವರು. ಸೊ ಈಗಲೂ ಆ ವಾಲ್ಮೀಕಿ ಸಮುದಾಯದ ನಾಯಕರು ಭಯಂಕರ ತೀಕ್ಷ್ಣ ಅಂತ ಹೇಳ್ತಾರೆ. ಈಗಲೂ ಕೂಡ ಭಯಂಕರ ತೀಕ್ಷ್ಣ. ನಾನೊಮ್ಮೆ ರಾಮನ ಹತ್ರ ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ನಾವೆಲ್ಲ ಭಯಂಕರ ಸ್ಟ್ರಾಂಗ್ ಸರ್, ನಾವೆಲ್ಲ ಬೇಟೆಯಾಡುವರು ಸರ್, ಹಿಂಗೆ ಅಂತೇಳಿ ಫ್ರೆಂಡ್ಲಿಯಾಗಿ ಮಾತಾಡುವಾಗ. ಸೊ ಆ ಮಕ್ಕಳ ಸ್ಕಾಲರ್ಶಿಪ್ಪು, ಆ ಮನೆಗೆ ಯಾರಿಗೂ ಒಂದು ಮನೆ ಇಲ್ಲ, ಸಣ್ಣ ಒಂದು ಜಾಗ ಬೇಕು ಅದು, ಆಮೇಲೆ ಒಂದು ಬೋರ್ವೆಲ್ ಹಾಕಿಸ್ಬೇಕು, ಅವರಿಗೆಲ್ಲ ಇರುವಂಥದ್ದು. ಈ ನೆಕ್ಕಂಟಿ ನಾಗರಾಜ್ ಏನು ಮಾಡ್ತಾನೆ, ಇವ್ರಿಗೆ ಜಾಗ ಕೊಡ್ತಾರಲ್ವಾ ಮನೆ ಮಾಡಲಿಕ್ಕೆ, ಸೈಟ್ ಮಾಡಲಿಕ್ಕೆ, ಬೇರೆಯವರಿಂದ ಖರೀದಿ ಮಾಡ್ತಾನೆ. 10 ಲಕ್ಷಕ್ಕೆ ಒಂದು ಜಾಗ ಸಿಗತ್ತೆ ಅಂತ ಇಟ್ಕೊಳ್ಳಿ. ಆ 10 ಲಕ್ಷಕ್ಕೆ ಇವನು ತಗೊಂಬಿಟ್ಟು ಈ ನಿಗಮ ಮಂಡಳಿಗೆ ಬೇಕಲ್ವಾ, ಇವನೇ ಫ್ರಾಡ್ ಥರ 25 ಲಕ್ಷಕ್ಕೆ ಮಾರ್ತಾನೆ. 15 ಲಕ್ಷ ಲಾಭ ಅಂಥದ್ದು ಆಗ್ತಾ ಇರುತ್ತೆ ಬಿಡಿ, ಅದೇನು ದೊಡ್ಡ ವಿಚಾರ ಅಲ್ಲ ನನ್ನ ಪ್ರಕಾರ. ಯಾಕಂದರೆ ಅದು ಡೈರೆಕ್ಟ್ ತಗೊಂಡ್ರೆ ಕಡಿಮೆಗೆ ಸಿಗುತ್ತೆ.
ಈ 25 ಲಕ್ಷ ತಗೊಳ್ಬೇಕಂದ್ರೆ ಇವನ ಹತ್ರ ದುಡ್ಡಿಲ್ಲ. ಹೌದು. ಇವನೇನು ಮಾಡ್ತಾನೆ, ಪದ್ಮನಾಭ ಹತ್ರ ಒಳ್ಳೆ ಜಾಗ ಇದೆ ಮಾರೆ, ಹಾಕೊಂಬಿಡೋಣ, ನಿನಗೂ ಕಮಿಷನ್ ತಗೋತೀನಿ, ದುಡ್ಡಿಲ್ಲ ನನ್ನ ಹತ್ರ ಏನು ಮಾಡೋದು. ಪದ್ಮನಾಭ ಐಡಿಯಾ ಕೊಡ್ತಾ ಇರುತ್ತೆ, ನೋಡಿ 2 ತಿಂಗಳಿಗೆ ದುಡ್ಡಿದೆ, ಏನಾದರೂ ಮಾಡೋದಿದ್ರೆ ಮಾಡು ಅಂತೇಳಿ. ಸೊ ಆ 94 ಕೋಟಿ ಹೋಗುತ್ತೆ. ನನ್ನ ಡೌಟ್ ಆ 94 ಕೋಟಿ ಯಾಕೆ ಹೋಯ್ತು ಅಂತ, ನಂಬರ್ 1. ಆಮೇಲೆ ಬೇರೆ ಬೇರೆ ಅಕೌಂಟ್ಗೆ ಹೋಗ್ಬೇಕಾದ್ರೆ ನೆಕ್ಕಂಟಿನಾಗರ ಇದನ್ನು ಮಾಡ್ಲಿಕ್ಕೆ ಗೊತ್ತಿಲ್ಲ. ಅವನ ಭಾವಮೈದ ಇದ್ದಾರೆ, ನಾಗೇಶ್ವರ ಅಂತ ಒಬ್ಬ ಭಾವಮೈದ ಏನೋ ಇದ್ದಾನೆ, ಅವನ ಹತ್ರ ಕೇಳ್ತಾನೆ, ಅಣ್ಣ ಈಗ ನಮಗೆ ಒಂದು ಅಕೌಂಟ್ ಮಾಡಿಕೊಡೋರು ಬೇಕಲ್ವಾ ಅಂತೇಳಿ. ಆಗ ಅವನು ಪರಿಚಯ ಮಾಡ್ತಾನೆ, ಸತ್ಯನಾರಾಯಣ ವರ್ಮ ಅಂತೇಳಿ, ಅವನ ಎಕ್ಸ್ಪರ್ಟ್, ಅವನು ಇಂಥದ್ದೆಲ್ಲ ಮಾಡ್ತಾನೆ. ಎಷ್ಟು ತರ್ತೀರಿ ದುಡ್ಡು? 94 ಕೋಟಿನ, ಬನ್ನಿ ನಾನು ಮಾಡ್ಕೊಡ್ತೀನಿ. 18 ಅಕೌಂಟ್ ಮಾಡ್ತಾನೆ. 18 ಅಕೌಂಟ್ಗೆ ಈ MG ರೋಡ್ ಬ್ರಾಂಚ್ ಇಂದ ಹೋಗುತ್ತೆ, ವಸಂತನಗರ ಬ್ರಾಂಚ್ ಇಂದ ಹೋಗಲ್ಲ. ಅದಕ್ಕೆ ನಾನು ಹೇಳುದು, ಮುಖ್ಯಮಂತ್ರಿಯ ದುಡ್ಡು ಎಲ್ಲಿಂದ ಬಂತು? ವಸಂತನಗರ ಬ್ರಾಂಚ್ಗ, MG ರೋಡ್ ಬ್ರಾಂಚ್ಗ ಅನ್ನೋದು ವೆರಿ ಇಂಪಾರ್ಟೆಂಟ್. ವಸಂತನಗರ ಬ್ರಾಂಚಿಗೆ ಬಂದಿದ್ರೆ ತಪ್ಪೇನಿಲ್ಲ, MG ರೋಡ್ ಬ್ರಾಂಚಿಗೆ ಬಂದರೆ ಸ್ವಲ್ಪ ಡೌಟ್ಗಳು ಬರುತ್ತೆ, ಅಂದರೆ ನೀವು ಅದನ್ನು ಚೆಕಪ್ ಮಾಡಬೇಕಾಗಿತ್ತು ಅಂತೇಳಿ. 94 ಕೋಟಿ ಹೋಯ್ತು ಅವನಿಗೆ. ಅವನೇನು ಮಾಡ್ದ, 200 ಅಕೌಂಟ್ಗಳಿಗೆ ಹಾಕ್ಬಿಟ್ಟು ಎಲ್ಲ ಕ್ಯಾಶ್ ಮಾಡ್ಕೊಂಡ. 94 ಕೋಟಿನೂ ಕ್ಯಾಶ್ ಎಲ್ಲ ಮಾಡಿಲ್ಲ, ಕ್ಯಾಶ್ ಮಾಡ್ಕೊಂಡ. ಕ್ಯಾಶ್ ಮಾಡಿ ಅವನು ತಂದು ಕೊಡಬೇಕಾಗಿತ್ತು. ಇವನೇನು ಮಾಡ್ದ, ಎಲ್ಲರಿಗೂ ಕಮಿಷನ್ ಕೊಟ್ಟ. ಪದ್ಮನಾಭ ಕಮಿಷನು, ಪರಶುರಾಮ ಕಮಿಷನು, ನಾಗೇಂದ್ರನ PA ಕಮಿಷನು, ಎಲ್ಲ ಕಮಿಷನ್. ಇವ್ರಿಗೆ ಆಶ್ಚರ್ಯ ಆಗ್ತದೆ, ಇವನು ಯಾಕೆ ದುಡ್ಡು ಕೊಡ್ತಾ ಇದ್ದಾನೆ ಅಂತೇಳಿ. ಅಷ್ಟಾಗುವಾಗ ಏನಾಯ್ತು, ಇವ್ನು ದುಡ್ಡು ಕೊಡ್ತಾ ಇಲ್ಲ. ಆ ವರ್ಮನನ್ನ ಎಲ್ಲರೂ ದಬಾಯಿಸ್ತಾರೆ, ನಾಗೇಂದ್ರ ಎಲ್ಲ ಸೇರಿ ಎಲ್ಲ ದುಡ್ಡು ಅಂತ ಅಂದ್ಬಿಟ್ಟು. ಅಷ್ಟಾಗುವಾಗ ಇಲ್ಲಿ ಚಂದ್ರಶೇಖರ್ ಈ ಮಿಡ್ಲಲ್ಲಿ ಆತ್ಮಹತ್ಯೆ ಮಾಡ್ಕೋತಾರೆ. ಆ ಕತೆ ಹೇಳಿದೆ ನಾನೇನು ಅಂತೇಳಿ. SIT ಎಂಟ್ರಿ ಆಗುತ್ತೆ. SIT ಎಂಟ್ರಿ ಆದ ಇವರನ್ನೆಲ್ಲ ಪತ್ತೆ ಹಚ್ಚಿ ಸತ್ಯನಾರಾಯಣ ವರ್ಮನ ಹಿಡ್ಕೊಂಡ್ಬರ್ತಾರೆ. ಅವನೆಲ್ಲ ಬಾಯ್ಬಿಟ್ಟ, ದಬಡ ಬಾಯ್ಬಿಟ್ಟಾಗ ಇವರೇನು ಮಾಡಿದ್ರು, SIT ಅವರು ಸೀಸ್ ಮಾಡಿದ್ರು ಆ ಅಕೌಂಟಲ್ಲಿ. ಆ RBL ಅಕೌಂಟಲ್ಲಿ ಇನ್ನೂ 94 ಕೋಟಿ ಹಾಕಿದಾರಲ್ವಾ, 30 ಕೋಟಿ ಹಂಗೆ ಇತ್ತು, ಅದನ್ನು ಹಿಡ್ಕೊಂಡ್ಬಿಟ್ರು. ಇವನು 5 ಕೋಟಿ ವಾಪಸ್ ಕೊಟ್ಟ, ಅದನ್ನು ತಗೊಂಡ್ರು. ಆಮೇಲೆ ಇವರ ಬಳಿ ಸಿಕ್ತಲ್ಲ ದುಡ್ಡು, 3 ಕೋಟಿ 4 ಕೋಟಿ 5 ಕೋಟಿ ಅದು ತಗೊಂಡ್ರು. ಆಮೇಲೆ ಲ್ಯಾಂಬೋರ್ಗಿನಿ ಕಾರ್ ವಾಪಸ್ ಮಾಡಿ ಅದನ್ನು ತಗೊಂಡ್ರು. 50 ಕೋಟಿ ಮಾಡಿದ್ದಾರೆ. 50 ಕೋಟಿ ಮಾಡಿ ಈಗ 39 ಕೋಟಿ. ವರ್ಮನ ಹತ್ರ 39 ಕೋಟಿ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ಕೈ ಎತ್ತಾ ಇದ್ದಾನಂತೆ. ಅದರ ಬಗ್ಗೆ ಹೇಳ್ತೀನಿ ಒಂದು ಬ್ರೇಕ್ ಆದ ನಂತರ.